ಈಗ ವಿದ್ಯಾರ್ಥಿಗಳೇ ಲಕ್ಷ ಕೊಟ್ಟು ನೋಡ್ರಿ. ಈ ಗಣಿತಗಳನ್ನು ಭಿನ್ನ ರಾಶಿ ಎಲ್ಲ ನಮೂನಿ ಬರ್ತಾವೆ. ಇವೆಲ್ಲ ನಮೂನಿ ಭಿನ್ನ ರಾಶಿಗಳನ್ನ ಕಲ್ತ್ರಿ ಅಂತಂದ್ರೆ ನೀವು ಮೊದಲು ಏನು ಮಾಡಬೇಕು, ನಾ ಹೇಳೋ ಲಕ್ಷ ಕೊಟ್ಟು ನೋಡ್ಬೇಕು. ಅಂದ್ರೆ ಗಣಿತಗಳು ನಿಮ್ಗೆ ಸರಳ ಬರ್ತಾವೆ, ಎಲ್ಲ ಕ್ರಿಯೆಗಳು ಬಂದ್ಬಿಡ್ತಾವೆ. ಇದನ್ನು ನೀವು ಕಲ್ತ್ಬಿಟ್ರಿ ಅಂದ್ರೆ ಇದನ್ನು ಎಷ್ಟು ಎಕ್ಸ್ಪರ್ಟ್ ಆಗ್ತೀರಿ, ಎಲ್ಲ ಗಣಿತಗಳು ಮುಂದೆ ನಿಮ್ಗೆ ಸರಳ ಬರ್ತಾವೆ. ಅದಕ್ಕೆ ಹೇಳೋದು, ಇದು ಭಾಳ ಅಂದ್ರೆ ಭಾಳ ಹುಷಾರ್ಲೆ ನೀವು ಕಲಿಬೇಕು. ನೋಡ್ರಿ, ಈಗ ನಾ ಹಚ್ಚುತ್ತೇನೆ ನಿನ್ನೆ ನೋಡಿ, ನಾ ನೀವು ಬಿಡಿಸಿರಲ್ಲ. ಓಕೆ, 13.13 ಮೈನಸ್ 14.12 ಭಾಗಿಲೆ ಮತ್ತೆ ಹೊಳೆ ಹಚ್ಕೋಬೇಕು 5/6 ದ 3/8 ಪ್ಲಸ್ 10 ನೋಡಿ. ಈ ಮೊದಲು ಈ ದುಡ್ಡು ಕಂಸನ್ನ ಮೊದಲು ಬಿಡಿಸ್ಕೋಬೇಕು. 15 ಮೂರಲೆ 45, ಒಂದು 46, 3 ಮೈನಸ್ 14 28, 1 29 2 ನೋಡಿ. 15 ಮೂರಲೆ 40, 46 3 14 28 1 29. ಇಲ್ಲಿ ನಾ ಏನು ಹೇಳ್ತೇನೆ ಅಂದ್ರೆ, ಯಾವಾಗಲಾದ್ರೂ ಭಿನ್ನ ರಾಶಿ ಮಾಡುವಾಗ ಲಸ ಬೈದಿದ್ದೆ ಮಾಡ್ಬೇಕು. ಇಲ್ಲಿ ಲಸ ಕಂಡು ಹಿಡೀರಿ ಅಂತಂತ ಹೇಳಿದ್ರೆ ಅಂದ್ರೆ ನೀವು ಪದ್ಧತಿ ಪ್ರಕಾರ ಲಸ ಮಾಡಿ. ಈಗ ನಾವು ಹೆಂಗೆ ಕಲಿಬೇಕಂದ್ರೆ ಲಸ ಸರ್ ಬಾಯ್ದಿಂದ ಹೆಂಗೆ ಇಡ್ತಾರ ಅದನ್ನು ನೀವು ನೋಡಿ. ಈಗ ನಮಗೆ ಈ 3 ಮತ್ತು 2 ಲಸ ಇರ್ತವೆ. ಇವೆರಡು ಅವಿಭಾಜ್ಯ ಅಂಕೆಗಳು. ಇವುಗಳ ಗುಣಲಬ್ಧ ಏನಿರ್ತದೆ, ಲಸ ಇರ್ತದೆ ನೋಡಿ. ಇಷ್ಟು ಇಟ್ಕೊಂಡು ಇಲ್ಲಿ ಗುಣಾಕಾರ ಹಾಕ್ರಿ. ನೋಡ್ರಿ, ಇದಕ್ಕೆ ಬಾಗಿಸ್ರಿ. ಈ ಛೇದದಿಂದ ಲಸಾಕ್ ಬಾಗಿಸ್ರಿ. 3 2 6, 2 3 6, 2 6 12 ಕೈಲ ಬಂತು 1, 2 4 8 1 9. ನೋಡ್ರಿ ಇನ್ನೊಂದ್ಸಲ 2 6 12, 2 4 8 1 9 ಮೈನಸ್ 3 9 27 ಕೈಲ ಬಂತು 2, 3 2 6 1 2 8. ತಪ್ಪಬಾರ್ದು ಗಣಿತಗಳು. ನೋಡ್ರಿ 2 3 3 9 27 2, 3 2 6 1 2 8. 12 7 ಆದ್ರೆ ಎಷ್ಟು? 5. 12 7 ಆದ್ರೆ 5. 9 9 5 ಆರಾಂಶ ಉಳಿತು. ಎಷ್ಟು ಉಳಿತಿಲ್ಲೇ? 5 ಆರಾಂಶ ಉಳಿತು. ನೋಡ್ರಿ, ಲಕ್ಷ ಕೊಟ್ಟು ನೋಡ್ಬೇಕು, ಯಾವುದು ಲೆಕ್ಕಗಳು ತಪ್ಪಬಾರ್ದು. ತಿಳಿತಲ್ಲ? ಏನು ಉಳಿತಲ್ಲೇ? 5 ಆರಾಂಶ ಉಳಿತು. ಅದನ್ನು ಮತ್ತೆ ಕ್ರಿಯೆಯನ್ನು ಏನು ಮಾಡಬೇಕು, ಇದ್ರ ಉತ್ತರ ಇಲ್ಲಿ ಹಚ್ಕೊಂಡು ಅದರ ಉತ್ತರ ನೀವು ತೆಳಗೆ ಹಚ್ಕೋಬೇಕು. ಹಚ್ಕೊಂಡ ತಕ್ಷಣ ನಿಮಗೇನಾಗ್ತದೆ, ಉತ್ತರ ಮುಂದಿನ ದಾರಿ ಸಿಗ್ತದೆ. ಇದ್ರ ಉತ್ತರ ಇಲ್ಲಿ ಹಚ್ಚರಿ. ಬರೋಬರಿ 5 ಆರಾಂಶ ಭಾಗಿಲೆ 5 ಆರಾಂಶ ದ 3/8 ಪ್ಲಸ್ 10. ಈಗ ನಿಮಗೆ ಇಲ್ಲಿ ಬಂತು. ಈಗ ದ ಮೊದಲು ಮಾಡ್ಕೋಬೇಕು, ಕಂಪಲ್ಸರಿ ದ ಮೊದಲು ಮಾಡ್ಕೋಬೇಕು. ಭಾಗಾಕಾರ ಕ್ರಿಯೆ ಮೊದಲು ಮಾಡ್ಕೋಬಾರ್ದು. ಬರೋಬರಿ 5 ಆರಾಂಶ ದ ಅಂದ್ರೆ ಏನು, ಗುಂಡ್ಲೆ ಹಾಕೋರಿ. 3/8 ನೋಡಿ. 3 1 3 2 5 1 5, 8 2 16 ನೋಡಿ. ಎಷ್ಟು ಬಂತು ಈಗ ಉತ್ತರ? ಈ ಉತ್ತರವನ್ನು ಇಲ್ಲಿ ಇಡಬೇಕು. ಎಲ್ಲಿಡಬೇಕು ಈ ಉತ್ತರ? ನೀವು ಈ ಪ್ಲಸ್ ಮತ್ತು ಈ ಭಾಗಲೆ ನಡಬರ್ಕ್ ಇಡಬೇಕು. ತಿಳಿತಲ್ಲ? ಹಾಗೆ ಸರಿಯಾಗಿ ನೋಡ್ಕೋಬೇಕು. ನೋಡ್ಕೊಂಡು ಕಿಸಿಂದ ತಪ್ಪಾಗಬಾರ್ದು ಬೇಂದರಾಜ್. ಬರೋಬರಿ 5 ಆರಾಂಶ ಭಾಗಿಲೆ ದ ಉತ್ತರ ಎಷ್ಟು ಬಂದದ? 5 16 5 16 ಪ್ಲಸ್ 10. ಈಗ ಯಾವ ಕ್ರಿಯೆ? ಭಾಗಾಕಾರ ಕ್ರಿಯೆ ಮಾಡ್ರಿ. ಬರೋಬರಿ 5 ಆರಾಂಶ ಭಾಗಿಲೆ 5 16 ಬರೋಬರಿ 5 ಆರಾಂಶ ಗುಂಡ್ಲೆ ಮ್ಯಾಲೆ 16 ತಳಗ 5. ಈ 5 1 ಈ 5 1 2 3 2 8 ನೋಡ್ರಿ ಎಷ್ಟು ಬಂತಿದ್ದು?
8 3 ಅಂಶ ಬಂತು. ಇದನ್ನು ಮಿಶ್ರ ಬಿಂದು ರಾಶಿ 3 2 6 ಎಷ್ಟು ಉಳಿತು? 2 3 ಅಂಶ ಉಳಿತು. ಈಗ 2.2 3 ಅಂಶ ಪ್ಲಸ್ 10 ಬರೋಬ್ಬರಿ ನೋಡಿ ಈ ಪೂರ್ಣ ಸಂಖ್ಯೆ ಇವತ್ತೊಂದು ಕೂಡ್ಸೊಂಡು ಬಿಡ್ರಿ. 12 ಪ್ಲಸ್ 2 3 ಅಂಶ ಬರೋಬ್ಬರಿ ಆನ್ಸರ್ ಪ್ಲಸ್ ಚಿಹ್ನೆ ತೆಗೆದು ಬಿಡ್ರಿ. 12.2 3 ಅಂಶ ನೋಡ್ರಿ ಎಷ್ಟು ಸರಳವನ್ನು ನೋಡ್ರಿ. ಲೆಕ್ಕ ತಿಳ್ಕೊಂಡು ನೋಡಿದ್ರೆ ಭಾಳ ಸರಳವ. ನೀವು ಮೊದಲು ನಾನು ಎಸ್ ಅಂತ ಹೇಳೋ ತನಕ ನೀವು ಉತ್ತರ ಬಂದ್ ಮಾಡಂಗಿಲ್ಲ. ನೋಡ್ತಾನೆ ಉತ್ತರ ಕರೆಕ್ಟ್ ಅದ, ಎಲ್ಲರೂ ಹಾಕೋಬಹುದು. ಉತ್ತರ ಕರೆಕ್ಟ್ ಇದ್ದರೆ ಮಾತ್ರ ಹಾಕೋಬಹುದು. ಯಾಕಂದ್ರೆ ಏನಾರ ಅಕಸ್ಮಿಕ ತಪ್ಪಿದ್ದು ಅಂದ್ರೆ ಮತ್ತೆ ತಿದ್ಲಿಕ್ಕೆ ಬರ್ತದೆ. ಯಾಕಂದ್ರೆ ಕೈದಿಂದ ಮಾಡಾಕ ಒಮ್ಮೆ ನಮ್ಮನ್ನು ತಪ್ಪಬಾರ್ದು ಅಂತೇನಿಲ್ಲ. ಅದಕ್ಕೆ ನಾ ಏನು ಮಾಡ್ತಾನೋ ನಾವು ಕರೆಕ್ಟ್ ಅದನ್ನು ಇಲ್ಲೋ ಎಲ್ಲ ನೋಡಿಕೊಂಡು ಇದನ್ನು ನಾ ಹೆಂಗೆ ತಿಳಿಸಿ ಹೇಳಿ ಅನ್ನೋದು ಇನ್ನೊಂದ್ಸಲ ವಿಡಿಯೋ ನೀವು ರೀಪ್ಲೇ ಮಾಡಿರಿ. ಅದು ನಿಮ್ಗೆ ಗಣಿತ ತಿಳಿತದೆ. ಈಗ ಹೊಳ್ಳಿ ನಾ ತಿಳಿಸಿ ಹೇಳಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಮತ್ತೆ ರೀಪ್ಲೇ ಮಾಡಿದ್ರೆ ಒಳ್ಳೆ ತಿಳಿಸಿದಂಗೆ ಆಗ್ತದೆ ನಾ.